ನಮಸ್ಕಾರ ಆತ್ಮೀಯರೇ. ಶ್ರಾವಣ ಬಂತು, ಶಿವನ ಆರಾಧನೆಯ ಪವಿತ್ರ ಕಾಲ ಬಂತು. ಮಳೆಗಾಲದ ತಂಪಿನ ವಾತಾವರಣ, ಹಸಿರಿನಿಂದ ಕಂಗೊಳಿಸುವ ಪ್ರಕೃತಿ, ದೇವಸ್ಥಾನಗಳಲ್ಲಿ ಮೊಳಗುವ ಗಂಟೆಗಳ ನಾದ, ಶಿವಲಿಂಗದ ಮೇಲೆ ನಡೆಯುವ ಅಭಿಷೇಕ. ಶ್ರಾವಣ ಮಾಸ ಎಂದರೆ ನಮ್ಮ ಮನಸ್ಸಿಗೆ ಮೊದಲು ನೆನಪಾಗುವುದು ಭಗವಾನ್ ಶಿವ. ಆದರೆ ನಿಮಗೆ ಗೊತ್ತೇ, ಶ್ರಾವಣ ಮಾಸಕ್ಕೆ ಇಷ್ಟೊಂದು ಮಹತ್ವ ಏಕೆ? ಶ್ರಾವಣ ಸೋಮವಾರವನ್ನು ಶಿವನಿಗೆ ವಿಶೇಷವಾಗಿ ಅರ್ಪಿಸುವುದೇಕೆ? ಶಿವಲಿಂಗಕ್ಕೆ ನೀರು ಮತ್ತು ಹಾಲನ್ನು ಅರ್ಪಿಸುವುದೇಕೆ? ಬಿಲ್ವಪತ್ರೆ ಶಿವನಿಗೆ ಏಕೆ ಇಷ್ಟ? ಶ್ರಾವಣ ಶುಕ್ರವಾರದಂದು ಮಹಾಲಕ್ಷ್ಮಿಯನ್ನು ಪೂಜಿಸುವುದೇಕೆ? ಇವೆಲ್ಲದರ ಹಿಂದೆ ಪೌರಾಣಿಕ ಮತ್ತು ಆಧ್ಯಾತ್ಮಿಕ ಮಹತ್ವವಿದೆ. ಇಂದಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದ ಸಂಪೂರ್ಣ ಮಹತ್ವವನ್ನು ಸರಳವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮೆಲ್ಲರಿಗೂ ಟೆಂಪಲ್ ಟಾಕ್ಸ್ಗೆ ಸ್ವಾಗತ. ಶ್ರಾವಣ ಮಾಸ ಎಂದರೇನು? ಹಿಂದೂ ಪಂಚಾಂಗದಲ್ಲಿ ಶ್ರಾವಣ ಮಾಸವನ್ನು ಅತ್ಯಂತ ಪವಿತ್ರ ಮಾಸದಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಸಾಮಾನ್ಯವಾಗಿ ಶ್ರಾವಣ ಮಾಸವು ಮಳೆಗಾಲದಲ್ಲಿ ಬರುತ್ತದೆ. ಈ ಸಮಯದಲ್ಲಿ ಪ್ರಕೃತಿ ಹಸಿರಿನಿಂದ ತುಂಬಿರುತ್ತದೆ. ನಮ್ಮ ಹಿರಿಯರು ಶ್ರಾವಣ ಮಾಸವನ್ನು ಕೇವಲ ಒಂದು ತಿಂಗಳಾಗಿ ನೋಡಿಲ್ಲ. ಇದು ದೇವರ ಆರಾಧನೆ, ವ್ರತ, ಉಪವಾಸ, ದಾನ, ಜಪ ಮತ್ತು ಸಾತ್ವಿಕ ಜೀವನದ ಕಾಲ ಎಂದು ಪರಿಗಣಿಸಿದರು. ಈ ಮಾಸದಲ್ಲಿ ವಿಶೇಷವಾಗಿ ಶಿವನ ಆರಾಧನೆಗೆ ಹೆಚ್ಚಿನ ಮಹತ್ವವಿದೆ. ಶ್ರಾವಣ ಮತ್ತು ಶಿವನಿಗೆ ಇರುವ ಸಂಬಂಧ. ಈಗ ಶ್ರಾವಣ ಮಾಸಕ್ಕೂ ಮತ್ತು ಶಿವನಿಗೂ ಇರುವ ಸಂಬಂಧವನ್ನು ತಿಳಿದುಕೊಳ್ಳೋಣ. ಪುರಾಣಗಳಲ್ಲಿ ಬರುವ ಸಮುದ್ರ ಮಂಥನದ ಕತೆ ನಮಗೆಲ್ಲ ಗೊತ್ತಿದೆ. ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಮಂಥನ ಮಾಡಿದರು. ಆದರೆ ಅಮೃತ ಹೊರಬರುವ ಮೊದಲು ಭಯಾನಕವಾದ ಹಾಲಾಹಲ ವಿಷ ಹೊರಬಂತು. ಈ ವಿಷದ ಪ್ರಭಾವದಿಂದ ಇಡೀ ಸೃಷ್ಟಿಯೇ ಅಪಾಯಕ್ಕೆ ಸಿಲುಕುವ ಪರಿಸ್ಥಿತಿ ಉಂಟಾಯಿತು. ಆಗ ದೇವತೆಗಳು ಭಗವಾನ್ ಶಿವನ ಮೊರೆ ಹೋದರು. ಲೋಕರಕ್ಷಣೆಯ ಉದ್ದೇಶದಿಂದ ಶಿವನು ಆ ವಿಷವನ್ನು ಸೇವಿಸಿದನು. ವಿಷವು ಶಿವನ ಕಂಠದಲ್ಲಿ ನಿಂತಿತು. ಅದರಿಂದ ಶಿವನ ಕಂಠ ನೀಲವರ್ಣವಾಯಿತು. ಹೀಗಾಗಿ ಶಿವನಿಗೆ ನೀಲಕಂಠ ಎಂಬ ಹೆಸರು ಪ್ರಸಿದ್ಧವಾಯಿತು. ಈ ಕತೆ ನಮಗೆ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತದೆ. ಲೋಕದ ಒಳಿತಿಗಾಗಿ ಸ್ವಾರ್ಥವನ್ನು ಬದಿಗಿಟ್ಟು ತ್ಯಾಗ ಮಾಡುವುದು ಶಿವತತ್ವ. ಆದ್ದರಿಂದ ಶ್ರಾವಣ ಮಾಸದಲ್ಲಿ ಶಿವನನ್ನು ಆರಾಧಿಸುವಾಗ ನಾವು ಕೇವಲ ನಮ್ಮ ಸಮಸ್ಯೆಗಳನ್ನು ಪರಿಹರಿಸು ಎಂದು ಕೇಳುವುದಕ್ಕಿಂತ ಎಲ್ಲರಿಗೂ ಒಳಿತಾಗಲಿ, ನಮ್ಮ ಮನಸ್ಸು ಶುದ್ಧವಾಗಲಿ ಎಂದು ಬೇಡಿಕೊಳ್ಳಬೇಕು. ಶಿವಲಿಂಗಕ್ಕೆ ನೀರು ಅರ್ಪಿಸುವುದೇಕೆ? ಶ್ರಾವಣ ಮಾಸದಲ್ಲಿ ಶಿವಲಿಂಗಕ್ಕೆ ನೀರು ಅರ್ಪಿಸುವ ಸಂಪ್ರದಾಯ ಬಹಳ ವಿಶೇಷವಾಗಿದೆ. ಶಿವನಿಗೆ ಜಲಾಭಿಷೇಕ ಮಾಡುವುದನ್ನು ಅನೇಕ ಭಕ್ತರು ಶ್ರದ್ಧೆಯಿಂದ ಆಚರಿಸುತ್ತಾರೆ. ಸಮುದ್ರ ಮಂಥನದ ಸಂದರ್ಭದಲ್ಲಿ ಶಿವನು ಹಾಲಾಹಲ ವಿಷವನ್ನು ಸೇವಿಸಿದ ಕಥೆಯೊಂದಿಗೆ ಇದನ್ನು ಭಕ್ತಿಪರವಾಗಿ ಸಂಪರ್ಕಿಸಲಾಗುತ್ತದೆ. ನೀರು ಶುದ್ಧತೆಯ ಸಂಕೇತ. ನಾವು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸುವಾಗ ನಮ್ಮ ಮನಸ್ಸಿನ ಅಶುದ್ಧತೆ ದೂರವಾಗಲಿ, ನಮ್ಮ ಆಲೋಚನೆಗಳು ಶುದ್ಧವಾಗಲಿ ಎಂದು ಭಾವಿಸಬಹುದು. ಅಭಿಷೇಕದ ಸಂದರ್ಭದಲ್ಲಿ ಭಕ್ತರು ಓಂ ನಮಃ ಶಿವಾಯ ಎಂದು ಜಪಿಸುತ್ತಾರೆ. ಈ ಪಂಚಾಕ್ಷರಿ ಮಂತ್ರವು ಶಿವನ ಆರಾಧನೆಯಲ್ಲಿ ಅತ್ಯಂತ ಪ್ರಸಿದ್ಧ ಮಂತ್ರವಾಗಿದೆ. ಬಿಲ್ವಪತ್ರೆಯ ಮಹತ್ವ. ಶಿವನ ಪೂಜೆಯಲ್ಲಿ ಬಿಲ್ವಪತ್ರೆಗೆ ವಿಶೇಷ ಸ್ಥಾನವಿದೆ. ಸಾಮಾನ್ಯವಾಗಿ 3 ಎಲೆಗಳಿರುವ ಬಿಲ್ವಪತ್ರೆಯನ್ನು ಶಿವಲಿಂಗಕ್ಕೆ ಅರ್ಪಿಸಲಾಗುತ್ತದೆ. ಬಿಲ್ವಪತ್ರೆಯನ್ನು ಅರ್ಪಿಸುವಾಗ ಭಕ್ತಿಯಲ್ಲಿ ಶ್ರದ್ಧೆ ಮತ್ತು ಸ್ವಚ್ಛತೆ ಮುಖ್ಯ. ಬಿಲ್ವಪತ್ರೆಯ 3 ಎಲೆಗಳನ್ನು ಶಿವನ ವಿವಿಧ ತತ್ವಗಳೊಂದಿಗೆ ಭಕ್ತಿಪರವಾಗಿ ಸಂಪರ್ಕಿಸಲಾಗುತ್ತದೆ. ಆದ್ದರಿಂದ ಶ್ರಾವಣ ಮಾಸದಲ್ಲಿ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸುವುದು ವಿಶೇಷ ಆಚರಣೆಯಾಗಿದೆ. ಪೂಜೆಯ ಮಹತ್ವ ಕೇವಲ ವಸ್ತುಗಳಲ್ಲಿಲ್ಲ, ಭಕ್ತಿಯಲ್ಲಿದೆ. ದೊಡ್ಡ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಒಂದು ಬಿಲ್ವಪತ್ರೆಯನ್ನು ಭಕ್ತಿಯಿಂದ ಅರ್ಪಿಸಿ ಓಂ ನಮಃ ಶಿವಾಯ ಎಂದು ಹೇಳುವುದು ಭಕ್ತಿಯ ಸುಂದರ ರೂಪ. ಶ್ರಾವಣ ಸೋಮವಾರದ ಮಹತ್ವ. ಶ್ರಾವಣ ಮಾಸದ ಪ್ರಮುಖ ಆಕರ್ಷಣೆ ಎಂದರೆ ಶ್ರಾವಣ ಸೋಮವಾರ. ಸೋಮವಾರವನ್ನು ಶಿವನಿಗೆ ವಿಶೇಷವಾದ ದಿನವೆಂದು ಭಕ್ತರು ಪರಿಗಣಿಸುತ್ತಾರೆ. ಶ್ರಾವಣದ ಪ್ರತಿ ಸೋಮವಾರವೂ ಅನೇಕ ಶಿವಾಲಯಗಳಲ್ಲಿ ವಿಶೇಷ ಪೂಜೆ, ಅಭಿಷೇಕ ಮತ್ತು ಅಲಂಕಾರ ನಡೆಯುತ್ತದೆ. ಭಕ್ತರು ಮುಂಜಾನೆ ಎದ್ದು ಸ್ನಾನ ಮಾಡಿ ಶ್ರಾವಣ ಮಾಸದಲ್ಲಿ ಸೋಮವಾರ ಮಾತ್ರವಲ್ಲ, ಶುಕ್ರವಾರಕ್ಕೂ ವಿಶೇಷ ಮಹತ್ವವಿದೆ. ಅನೇಕ ಕುಟುಂಬಗಳಲ್ಲಿ ಶ್ರಾವಣ ಶುಕ್ರವಾರದಂದು ಮನೆಯಲ್ಲಿ ಸ್ವಚ್ಛತೆ, ದೀಪ ಬೆಳಗಿಸುವುದು, ಹೂಗಳಿಂದ ಅಲಂಕಾರ ಮಾಡುವುದು ಮತ್ತು ಲಕ್ಷ್ಮೀ ದೇವಿಗೆ ನೈವೇದ್ಯ ಅರ್ಪಿಸುವುದು ಸಾಮಾನ್ಯ ಆಚರಣೆ. ಮಹಾಲಕ್ಷ್ಮಿಯನ್ನು ಸಂಪತ್ತು ಮಾತ್ರವಲ್ಲದೆ ಸೌಭಾಗ್ಯ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿ ಭಕ್ತರು ಆರಾಧಿಸುತ್ತಾರೆ. ಶ್ರಾವಣ ಮಾಸದಲ್ಲಿ
ಮಾಡಬಹುದಾದ ಆಧ್ಯಾತ್ಮಿಕ ಆಚರಣೆಗಳೆಂದರೆ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದೇವರ ಆರಾಧನೆ ಮಾಡಬಹುದು. ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವುದು, ಬಿಲ್ವಪತ್ರೆ ಅರ್ಪಿಸುವುದು, ಓಂ ನಮಃ ಶಿವಾಯ ಜಪಿಸುವುದು, ದೀಪ ಬೆಳಗಿಸುವುದು, ಶಿವಾಲಯಕ್ಕೆ ಭೇಟಿ ನೀಡುವುದು, ಧಾರ್ಮಿಕ ಗ್ರಂಥಗಳನ್ನು ಓದುವುದು ಅಥವಾ ಕೇಳುವುದು, ಅಗತ್ಯವಿರುವವರಿಗೆ ಆಹಾರ ನೀಡುವುದು, ಬಡವರಿಗೆ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಇವೆಲ್ಲವೂ ನಮ್ಮ ಭಕ್ತಿ ಮತ್ತು ಮಾನವೀಯತೆಯನ್ನು ಬೆಳೆಸುವ ಮಾರ್ಗಗಳಾಗಬಹುದು. ಶಿವನಿಗೆ ದೊಡ್ಡ ಪೂಜೆಗಿಂತಲೂ ನಿಷ್ಕಪಟವಾದ ಭಕ್ತಿ ಮುಖ್ಯ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ. ಈ ಪವಿತ್ರ ಶ್ರಾವಣ ಮಾಸವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಜೀವನದಲ್ಲಿ ಆರೋಗ್ಯ, ಸಂತೋಷ, ನೆಮ್ಮದಿ, ಐಶ್ವರ್ಯ ಮತ್ತು ಭಕ್ತಿಯನ್ನು ತರಲಿ. ಭಗವಾನ್ ಪರಮೇಶ್ವರನ ಕೃಪೆ ಎಲ್ಲರ ಮೇಲೂ ಇರಲಿ. ಹರ ಹರ ಮಹಾದೇವ್. ಓಂ ನಮಃ ಶಿವಾಯ. ಇಂತಹ ಇನ್ನಷ್ಟು ದೇವಸ್ಥಾನಗಳ ಮಹತ್ವ, ಪುರಾಣ ಕಥೆಗಳು ಮತ್ತು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಟೆಂಪಲ್ ಟಾಕ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ಧಾರ್ಮಿಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.